ಹೊಡಿ ಹೋಗಿ ಓಹೋ ಋಷಿಕುಮಾರರೇ, ಅತ್ತ ನೋಡಿ, ಅದು ಪರ್ವತವಲ್ಲ, ಕಬಂಧನೆಂಬ ರಕ್ಕಸನ ಶರೀರ. ಹೇಗೆ ಬಾಣ ಪ್ರಯೋಗ ಮಾಡಿ ಎದುರಿಗೆ ಎದುರಿಗೆ. ಶ್ರೀರಾಮಚಂದ್ರ ಲಕ್ಷ್ಮಣ ಕೇಳಿದೆಯಾ? ಇದು ಪರ್ವತವಲ್ಲವಂತೆ, ಕಬಂಧನೆಂಬ ರಕ್ಕಸನ ಶರೀರ. ಗೋಡು ಬಾಣವನ್ನ ನೀನದು ತೋಳದು ಕತ್ತರಿಸು, ನಾನದು ತೋಳದು ಕತ್ತರಿಸುತ್ತೇನೆ. ಏನು ಬರುವ ಬಾಣ ಬಿಟ್ಟರು, ಕತ್ತರಿಸಿದರು. ಕಬಂಧನ ಶಾಪ ವಿಮೋಚನೆಯಾಗಿ ಆತ ಋಷಿಯಾಗ್ಬಿಟ್ಟಂತೆ. ಋಷಿಯಾಗಿ ರಾಮ ಲಕ್ಷ್ಮಣ ಪಾದಗಳಿಗೆ ನಮಸ್ಕರಿಸಿ, ಶ್ರೀಮದಾಂಜನೇಯನಿಗೆ ಆಶ್ಚರ್ಯವಾಯಿತು. ಏನಪ್ಪ ಇದು, ಇವರು ಬಾಣ ಬಿಟ್ಟ ಕೂಡಲೇ ಕಬಂಧನ ಶಾಪ ವಿಮೋಚನೆ ಆಗೋಯ್ತಲ್ಲ, ಇವರು ಆರಾಗಿ